ಎಸ್, ಎಲ್ರಿಗೂ ಕಾಣಿಸಿದ್ರೆ ಕೇಳಿಸಿದ್ರೆ ಗುಡ್ಡ. ಇವಾಗ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಚಾಪ್ಟರ್ ಸ್ಟಡಿ ಮಾಡೋಣ. ಫಿಗರ್ ಸೀರೀಸ್ ಅಂತಂದೇಳಿ ಇದ್ರ ಮೇಲೆ ಏನಂತಂದ ಹೇಳಿದ್ರೆ 100% ಒಂದ್ ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಅಂದ್ರೆ ನಮಗೆ ಎಲ್ಲಾ ಶಿಫ್ಟ್ ಒಳಗಡೆ ಏನಂತಂದ ಹೇಳಿದ್ರೆ 2 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಬಾಳ ಅಂದ್ರೆ ಬಾಳ ಈಸಿ ಟಾಪಿಕ್ ಇರುತ್ತೆ. ನಾವು ಡೈಗ್ರಾಮ್ ಅನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೋಡ್ರಿ, ನಾವು ಇವಾಗ ನಂಬರ್ ಸೀರೀಸ್ ಮಾಡಿದ್ವಿ, 2, 4, 6, 8 ಮುಂದಿಂದ ಎಷ್ಟು ಬರುತ್ತ್ರಿ, 10 ಬರುತ್ತೆ ಅಂತಂದ್ ಹೇಳಿದ್ವಲ್ಲ. ಇಲ್ಲೊಂದು ಲಾಜಿಕ್ ಬರ್ತಾ ಐತೆ, ಎಲ್ಲಾ ಕಡೆ +2 ಕೂಡಿಸಿದಾರೆ. ಸೇಮ್ ಅದೇ ರೀತಿಯಾಗಿ ಫಿಗರ್ ಸೀರೀಸ್ ಒಳಗೂ ಕೂಡ ಏನಂತಂದ ಹೇಳಿದ್ರೆ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ ನ ಕಂಡು ಹಿಡ್ಕೊಂಡ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡ್ತೈತೆ. ಸೊ ಎಲ್ರಿಗೂ ಆನ್ಸರ್ ಮಾಡ್ತಿರಲ್ಲ, ಟ್ರೈ ಮಾಡ್ರಿ ಇದನ್ನ. ನಾನೇನ್ ಹೇಳ್ಕೊಡೋದ್ ಬೇಕಾಗಿಲ್ಲ. ಸೊ ನಿಮ್ಗೆ ಲಾಜಿಕ್ ಗೊತ್ತಾಗತ್ತಾ, ನಿಮ್ಗೆ ಗೊತ್ತಾದ್ಮೇಲೆ ನಾ ಹೇಳ್ಕೊತ ಹೋಗ್ತೀನಿ. ಕ್ಲಿಯರ್? ಟ್ರೈ ಮಾಡ್ರಿ. ಈ ತರ ಬಂದಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ಒಂದೈತ್ ನೋಡ್ರಿ, ಯಾವ್ದಾದ್ರು ಒಂದು ತಗೊಳ್ಳೋಣ. ಈಗ ನಮ್ಗೆ ಈಗ ಏನಂದ್ರೆ ಟ್ರಯಾಂಗಲ್ ಅಂತಂದೈತೆ. ಈ ಟ್ರಯಾಂಗಲ್ ಏನಾಗೈತೆ ಅಂತಂದ್ ಹೇಳಿದ್ರೆ, ಸೊ ಜೂಮ್ ಮಾಡ್ತೀನಿ ನೋಡ್ರಿ. ಈ ಟ್ರಯಾಂಗಲ್ ಏನಾಗೈತೆ ಅಂತಂದ್ ಹೇಳಿದ್ರ, ಸೊ ಟೋಟಲ್ ಈ ರೀತಿಯಾಗಿ ಬಂದಾಗ ನಾವು ಸ್ಕ್ವೇರ್ ಅನ್ನ ಏನಂತಂದ್ ಹೇಳಿದ್ರ, ಇದು 1, 2, ಇದು ಮೂಲಿ ಅಂದ್ರೆ ಮೂರನೇ ಮೂಲಿ, 4, 5, 6, 7, 8 ಅಂತಂದೇಳಿ ಈ ರೀತಿಯಾಗಿ ನಾವ್ ಏನಂತಂದ್ ಹೇಳಿದ್ರೆ ಒಂದು ಸೆಕ್ಷನ್ ಅನ್ನ ಮಾಡ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ನಡುವು ಕೂಡ ಏನಂತಂದ್ ಹೇಳಿದ್ರೆ ವ್ಯಾಲ್ಯೂನ ಕೊಟ್ಟಿರ್ತಾರ. ಇಲ್ಲಿ ನೋಡ್ರಿ, ಇದು ಬೇಸಿಕ್ ಐತೆ. ಅದಾದ ನಂತರ ನೆಕ್ಸ್ಟ್ ಏನಾಗೈತೆ ಅಂತಂದ್ ಹೇಳಿದ್ರೆ, ಇಲ್ಲಿಂದ ಒಂದೇನ್ ಪ್ಲೇಸ್ ಅಂತಂದ್ ಹೇಳಿದ್ರೆ ಮುಂದ್ ಬಂದೈತೆ, ಇಲ್ಲಿಗೆ ಬಂದೈತೆ. ನೆಕ್ಸ್ಟ್ ಇಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಬಂದಾಗ ಎಷ್ಟನೇ ಪ್ಲೇಸ್ ಬಂದೈತೆ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬಂದೈತೆ. ಅಂದ್ರೆ 1, 2ನೇ ಪ್ಲೇಸ್. ಪ್ಲಸ್ ಏನಂತಂದ್ ಹೇಳಿದ್ರೆ ಇಲ್ಲಿ 1 ಪ್ಲೇಸ್ ಜಾಸ್ತಿ ಆಗೈತಿ, ಇಲ್ಲಿ ಏನಂತಂದ್ ಹೇಳಿದ್ರೆ +2 ಜಾಸ್ತಿ ಆಗೈತೆ. ಸೇಮ್ ಅದೇ ರೀತಿಯಾಗಿ ಇವಾಗ ಇಲ್ಲೈತೆ. ಇಲ್ಲಿಂದ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬಂದೈತೆ. ಅಂದ್ರೆ 1ನೇ ಪ್ಲೇಸ್, 2ನೇ ಪ್ಲೇಸ್, 3ನೇ ಪ್ಲೇಸ್ಗೆ ಹೋಗೈತೆ. ಸೇಮ್ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲೈತೆ, ಇಲ್ಲಿಂದ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನೋ ಹೋಗ್ಬೇಕು, 4ನೇ ಪ್ಲೇಸ್ಗೆ ಹೋಗ್ಬೇಕ್ರಿ ಅಂತಂದ್ ಹೇಳಿ. ಇಲ್ಲಿ ಬರ್ಬೇಕಂತಂದ್ ಹೇಳಿದ್ರೆ 4 ಪ್ಲೇಸ್ ಚೇಂಜ್ ಆಗ್ಬೇಕು. 1 ಪ್ಲೇಸು, 2, 3, ಅದಾದ ನಂತರ 4. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್ ಬರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಟ್ರಯಾಂಗಲ್ ಬರುತ್ತೆ. ಸೊ ಆ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು. ಉಳಿದು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ರೀತಿಯಾಗಿ ಒಂದೊಂದ್ ಏನಂತಂದ್ ಹೇಳಿದ್ರೆ ಮುಂದ್ ಹಾಕೋದ್ ಹೋಗಿದಾವ. ಸೊ ಒಂದ್ಸರಿ ಟ್ರೈ ಮಾಡ್ತೀರಿ. ಇವಾಗ ಒಂದ್ ಲಾಜಿಕ್ ಗೊತ್ತಾಯ್ತಲ್ಲ, ಏನಾಗೈತೆ ಅಂತಂದ್ ಹೇಳಿ ಗೊತ್ತಾಯ್ತಲ್ಲ ಎಲ್ರಿಗೂ. ಪ್ಲೇಸ್ ಚೇಂಜ್ ಆಗೈತೆ ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಸ್ ಚೇಂಜ್ ಆಗೈತೆ. ಅಂದ್ರೆ ಟ್ರಯಾಂಗಲ್ ಏನಂತಂದ್ ಹೇಳಿದ್ರೆ 4ನೇ ಪ್ಲೇಸ್ ಇಲ್ಲಿ ಬಂತು. ಸೇಮ್ ಅದೇ ತರ ನೋಡ್ರಿ, ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಫಸ್ಟ್ ಇಲ್ಲಿ ಏನಂತಂದ್ ಹೇಳಿದ್ರೆ 0 ಐತೆ. ನೆಕ್ಸ್ಟ್ ಇದಕ್ ಬಂದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬಂದೈತೆ, ಸರ್ಕಲ್ ಇಲ್ಲಿಗೆ ಬಂದೈತೆ. ಅಂದ್ರೆ 1 ಪ್ಲೇಸ್ ಮುಂದ್ ಬಂದೈತೆ. ಈಗೇನಾಗ್ಬೇಕು, ನೆಕ್ಸ್ಟ್ ಹೋಗ್ಬೇಕಂದ್ರೆ 1, 2 ಪ್ಲೇಸ್ ಹೋಗ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಮುಂದ್ ಬರ್ತೈತೆ. ಹಂಗೆ ಚೇಂಜಸ್ ಆಗೋತ್ ಹೆಂಗ್ ಬಂದೈತೆ ಅಂತ ನೋಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇದು 1 ಪ್ಲೇಸ್ ಆಯ್ತು 0. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಡಯಾಗ್ರಾಮ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇಲ್ಲೂ ಕೂಡ ಒಂದೇ ಪ್ಲೇಸ್ ಚೇಂಜ್ ಆಗೈತ್ರಿ, 2 ಪ್ಲೇಸ್ ಚೇಂಜ್ ಆಗಿಲ್ಲ. ಈ ಪ್ಲೇಸ್ ನ ಇಲ್ಲಿ ತಗೊಂತೀನಿ. ಮತ್ತೇನಂತಂದ್ ಹೇಳಿದ್ರೆ ಇಲ್ಲಿ 0 ಇದ್ದದ್ ನೆಕ್ಸ್ಟ್ 1 ಪ್ಲೇಸ್ ಚೇಂಜ್ ಆಗೈತೆ. ಈಗ ಸರ್ಕಲ್ ಏನೈತಲ್ಲ, ಅದು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಒಂದೊಂದು ಪ್ಲೇಸ್ ಚೇಂಜ್ ಆಗೈತೆ. ನೆಕ್ಸ್ಟ್ ಇದು ಬರ್ಬೇಕು ಅಂತಂದ್ ಹೇಳಿದ್ರೆ ಇದು ಇಲ್ಲಿಗೆ ಬರ್ತೈತೆ. ಇದು ಸರ್ಕಲ್ ಹೆಂಗ್ ಮೂವ್ ಆಗೈತೆ ಅನ್ನೋದು ಗೊತ್ತಾಯ್ತು ಎಲ್ರಿಗೂ. ಎಸ್, ಸೇಮ್ ಅದೇ ತರ ಆಗಿ ಸ್ಟಾರ್ ಯಾವ ತರ ಮೂವ್ ಆಗೈತಿ ನೋಡ್ರಿ. ಸ್ಟಾರ್ ಯಾವ ತರ ಮೂವ್ ಆಗ್ತಾ ಐತೆ, ಎಷ್ಟೆಷ್ಟು ಪ್ಲೇಸಿಗೆ ಮೂವ್ ಆಗ್ತಾ ಐತೆ ನೋಡ್ರಿ ಅದು ಸ್ಟಾರ್. ಯಾರಾದ್ರೂ ಹೇಳ್ತೀರೇನ್? ಅದನ್ನ ನಾವು ಹೇಳ್ಬೇಕು, ಟ್ರೈ ಮಾಡಾರ. ಇಲ್ಲಿ ನೋಡ್ರಿ, ಸ್ಟಾರ್ ಇಲ್ಲಿ ಐತಿ. ಫಸ್ಟ್ ದಿರ ಅಂತಂದ್ ಹೇಳಿದ್ರೆ ಇದನ್ನ ನಾನು ತಗೊಂತೀನಿ ಇವಾಗ ಡಯಾಗ್ರಾಮ್. ಸ್ಟಾರ್ ಏನೈತೆ ಅಂತ ಹೇಳಿದ್ರೆ ಈ ಮೂಲ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನಾಗೈತೆ ಅಂದ್ರೆ 1 ಪ್ಲೇಸ್ ಮುಂದೆ ಹೋಗೈತೆ. ನೆಕ್ಸ್ಟ್ 2ನೇ ಡಯಾಗ್ರಾಮ್ ತಗೊಂಡೆ ಅಂತಂದ್ ಹೇಳಿದ್ರೆ 1 ಪ್ಲೇಸ್ ಮೂವ್ ಆಗೈತೆ. ನೆಕ್ಸ್ಟ್ 3ನೇ ಡಯಾಗ್ರಾಮ್ ತಗೊಂಡ್ರೆ ಏನಂತಂದ್ ಹೇಳಿದ್ರೆ ಮತ್ತೆ ಹಿಂದ್ ಹೋಗೈತೆ. ಇದನ್ನ ಡಯಾಗ್ರಾಮ್ ತಗೊಂಡಾಗ ಮತ್ತೆ ಇಲ್ಲಿಗೆ ಬಂದೈತೆ. ಅದಾದ ನಂತರ ನೆಕ್ಸ್ಟ್ 4ನೇ ಡಯಾಗ್ರಾಮ್ ತಗೊಂಡೆ ಅಂತಂದ್ ಹೇಳಿದ್ರೆ ಮತ್ತೆ ಈ ಕಡೆ ಬಂದೈತೆ. ಇಲ್ಲಿ ನೋಡ್ರಿ, ಸರದ್ ಬಿಟ್ಟೆ ಏನಂತಂದ್ ಹೇಳಿದ್ರೆ ಈ ಕಡೆ ಬಂದೈತೆ. ಅಂದ್ರೆ ನೆಕ್ಸ್ಟ್ ಏನಾಗ್ಬೇಕು ಇಲ್ಲಿ, ಸೊ ಮೂಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬರುತ್ತೆ. ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಯಾವುದು? ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಏನಂತಂದ್ ಹೇಳಿದ್ರೆ ಇಲ್ಲೇನ್ ಕ್ಯಾರೆಕ್ಟರ್ಸ್ ಅಂತಂದ್ ಬರ್ತಾವಲ್ಲ, ಇವು ನಾವು ಫಿಗರ್ಸ್ ಅಂತ ಕರೀರಿ ಅಥವಾ ಕ್ಯಾರೆಕ್ಟರ್ಸ್ ಅಂತ ಕರೀರಿ. ಸೊ ಎಲ್ಲವೂ ಕೂಡ ಏನಂತಂದ್ ಹೇಳಿದ್ರೆ ಚೇಂಜಸ್ ಆಕೋತ ಹೋಗ್ತಾವ. ಸೇಮ್ ಅದೇ ರೀತಿಯಾಗಿ ಇದನ್ನ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ.
ವೆರಿ ಗುಡ್. ಇಲ್ಲಿ ನೋಡ್ರಿ ಏನಾಗೈತಿ, ಲಾಜಿಕ್ ಏನ್ ಬರೈತಿ ನೋಡ್ರಿ. ದ ಫಸ್ಟ್ ಒನ್ ಹೇಳ್ತೇನೆ ನೋಡ್ರಿ. ಇದನ್ನ ನಾವು ತಗೊಂಡಾಗ ಏನಂತಂದ್ ಎಲ್ಲವನ್ನ ತಗೊಂಡಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿರೋದು ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಬರಬೇಕು. ಆನ್ಸರ್ ನಾನು ಇಲ್ಲಿ ಇಡ್ತೀನಿ. ಇಲ್ಲಿ ನೋಡ್ರಿ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸರ್ಕಲ್ ಒಂದೈತೆ, ಎಲ್ಲಾ ಡಯಾಗ್ರಾಮ್ ಒಳಗಡೆ ಸರ್ಕಲ್ ಐತೆ. ಅದೇನು ಏನಂತಂದ್ ಹೇಳಿದ್ರೆ ಚೇಂಜಸ್ ಆಗೇ ಇಲ್ಲ, ಎಲ್ಲೂ ಕೂಡ ಏನಂತಂದ್ರೆ ಸರ್ಕಲ್ ಚೇಂಜ್ ಆಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲೊಂದ್ ಗೆರೆ ಒಂದೈತೆ ನೋಡ್ರಿ. ನಡುವೆ ಏನಂತಂದ್ ಹೇಳಿದ್ರೆ ಈ ತರ ಗೆರೆ ಐತಲ್ಲ, ಅದು ಕೂಡ ಎಲ್ಲೂ ಚೇಂಜ್ ಆಗಿಲ್ಲ, ಅದನ್ನು ಕೂಡ ಹಂಗ ಬರ್ದು. ಅದಾದ ನಂತರ ಫಸ್ಟ್ ದ್ರಲ್ಲಿ ನೋಡ್ರಿ, ಫಸ್ಟ್ ದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇದು ಇಲ್ಲಿಗೆ ಐತೆ. ಸೆಕೆಂಡ್ ದ್ರಲ್ಲಿ ಏನಾಗೈತೆ ಅಂತಂದ್ ಹೇಳಿದ್ರೆ 1-2 ಪ್ಲೇಸ್ ಜಾಸ್ತಿ ಆಗೈತೆ. ಕರೆಕ್ಟ್. ಅದಾದ ನಂತರ ಇಲ್ಲಿ ಥರ್ಡ್ ದ್ರಲ್ಲಿ ನೋಡ್ರಿ ಮತ್ತೇನಂತಂದ್ ಹೇಳಿದ್ರೆ 1-2 ಪ್ಲೇಸ್ ಜಾಸ್ತಿ ಆಗೈತೆ. ನೆಕ್ಸ್ಟ್ ಫೋರ್ತ್ ಬರ್ಬೇಕಂತ ಹೇಳಿದ್ರೆ ಮತ್ತು 1-2 ಪ್ಲೇಸ್ ಜಾಸ್ತಿ ಆಗೈತೆ. ಅಂದ್ರೆ ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕಂತಂದ್ ಹೇಳಿದ್ರೆ ಇದೇನಾಗ 1-2 ಪ್ಲೇಸ್ ಜಾಸ್ತಿ ಆಗ್ಬೇಕು. ಹಂಗಾದ್ರೆ ಪೆಂಟಾಗೋನಲ್ ಎಲ್ಲಿ ಬರುತ್ತೆ, ಈ ಪ್ಲೇಸ್ ಅಲ್ಲಿ ಬರ್ತೈತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತು? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಎರೋ ಮಾರ್ಕ್ ಐತಲ್ಲ, ಇದು ಟ್ರಯಾಂಗಲ್ ಒಮ್ಮೆ ಈ ಕಡೆ ಐತೆ, ಒಮ್ಮೆ ಈ ಕಡೆ ಐತೆ. ನೆಕ್ಸ್ಟ್ ಏನಪ್ಪಾ ಈ ಕಡೆ ಐತೆ, ಈ ಕಡೆ ಐತೆ, ಅಪೋಸಿಟ್ ಐತೆ. ಇವಾಗ ಯಾವ ಕಡೆ ಬರ್ಬೇಕು, ಮತ್ತೇನಂತಂದ್ ಹೇಳಿದ್ರೆ ಈ ಕಡೆ ರೀತಿಯಾಗಿ ಬರ್ಬೇಕು. ಕರೆಕ್ಟ್. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ ಈ ತರ ಐತ್ಲಾ, ಈ ತರ ಔಟ್ ಸೈಡ್ ಐತಿ. ಮತ್ತೆ ಬಾನ ಏನಂತ ಎರೋ ಮಾರ್ಕ್ ಅಂತ ಹೇಳಿಲ್ಲ, ಔಟ್ ಸೈಡ್ ಐತಿ. ಇಲ್ಲಿ ನೋಡ್ರಿ ಈ ತರ ಏನಂತಂದ್ ಹೇಳಿದ್ರೆ ಎರಡು ಔಟ್ ಸೈಡ್ ಅದಾವ. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಬರ್ಬೇಕು. ಸೊ ಅಂತ ಆಪ್ಷನ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ಆಪ್ಷನ್ ಸಿ ಬರಂಗಿಲ್ಲ. ಇಲ್ಲಿ ಚೇಂಜಸ್ ಐತ್ ನೋಡ್ರಿ, ಆಪ್ಷನ್ ಸಿ ಬರಂಗಿಲ್ಲ. ಆಪ್ಷನ್ ಎ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ಬಾಳ್ ಅಂದ್ರೆ ಬಾಳ್ ಈಸಿಯೆಸ್ಟ್ ಕ್ವಶನ್ ಇದು. ಇದಕ್ಕಿಂತ ಈಸಿಯೆಸ್ಟ್ ಕ್ವಶನ್ ಯಾವ್ದು ಇಲ್ಲ ಇದ್ರೊಳಗೆ. ಇದ್ ನೋಡ್ರಿ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ಕ ನಾನ್ ಜೂಮ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಇದಕ್ಕ ಒಂದ್ ಸೈಡ್, ಎರಡ್ ಸೈಡ್, ಮೂರ್ ಸೈಡ್ ಐತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಟ್ರಯಾಂಗಲ್ ಅಂತ ಕರಿತೀವಿ. ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಮೂರ್ ಸೈಡ್ ಅದಾವ. ನೆಕ್ಸ್ಟ್ ಇದ್ ನೋಡ್ರಿ ಇಲ್ಲೊಂದ, 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 ಅಂದ್ರೆ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 4 ಸೈಡ್ ಬಂದು. ಸೊ ಅದನ್ನ ನೀವು ಏನಂತ ಚತುರ್ಭುಜ ಅಂತ ಕರಿಬಹುದು. ನೆಕ್ಸ್ಟ್ ನೋಡ್ರಿ ಇದು 5 ಅದಾವ, 1 2 3 4 5. ಇದನ್ನ ಏನಂತ ಕರಿತೀವಿ ನೋಡ್ರಿ, ಪೆಂಟಾಗೋನ್ ಅಂತ ಕರಿತೀವಿ. 1 2 3 4 5 6, ಟೋಟಲ್ ಆಗಿ 6 ಫೇಸ್ ಅದಾವ, ಹೆಕ್ಸಾಗೋನ್. ನೆಕ್ಸ್ಟ್ ಏನ್ ಬರ್ಬೇಕಂತಂದ್ ಹೇಳಿದ್ರೆ 7 ಫೇಸದ್ ಬರ್ಬೇಕು. 7 ಫೇಸದ್ ಬರ್ಬೇಕಂತಂದ್ ಹೇಳಿದ್ರೆ ನೋಡ್ರಿ 1 2 3 4 5 6 7. ಆಪ್ಷನ್ ಎ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಇದು 5 ಐತೆ. ಇಲ್ಲಿ 5 ಎಷ್ಟು ನೋಡ್ರಿ, 2 3 4 5 6 ಐತೆ. ಇದು ಬರಂಗಿಲ್ಲ. ಸೊ ಅದಾದಂದ್ರೆ ಇದು 8 ಬರುತ್ತೆ, ಇದು ಬರಂಗಿಲ್ಲ. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 7 ಫೇಸ್ ಬರ್ಬೇಕು. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇಲ್ಲಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಬರ್ಕೊಂಡ್ ನಂತರ ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಒಳಗಡೆ ಐತೆ, ನೆಕ್ಸ್ಟ್ ಈ ಪ್ಲೇಸ್ ಒಳಗಡೆ ಐತೆ. ಒಂದ್ ಖಾಲಿ, ಈ ಕಡೆ ಒಂದ್ ಖಾಲಿ. ಅದು ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಖಾಲಿ ಖಾಲಿ ಇದ್ದಲ್ಲಿ ನೋಡ್ಬೇಕು ನಾವು. ಒಂದ್ಸರಿ ಈ ಕಡೆ ಖಾಲಿ ಐತಿ, ಒಂದ್ಸರಿ ಈ ಕಡೆ ಖಾಲಿ ಐತಿ, ಒಮ್ಮೆ ಈ ಕಡೆ, ಒಮ್ಮೆ ಈ ಕಡೆ. ಹಂಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, ಈ ಕಡೆ ಖಾಲಿ ಬರ್ಬೇಕು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಖಾಲಿ ಬರ್ಬೇಕು. ನಾನು ಅದನ್ನೊಂದು ಗೆರೆ ಹೊಡ್ಕೊಂಡ್ಬಿಡ್ತೀನಿ ಈಸಿಯಾಗಿ ನಮ್ಗೆ ಗೊತ್ತಾಗ್ಬೇಕಂತಂದ್ ಹೇಳಿ. ಸೊ ಇಲ್ಲಿ ಐತಿ. ಅದಾದ ನಂತರ ಇಲ್ಲಿ ನೋಡ್ರಿ ಬಂದೈತಿ, ಇದು ಬರಂಗಿಲ್ಲ. ನೆಕ್ಸ್ಟ್ ಇದು ಖಾಲಿ ಐತಿ, ಇದು ಖಾಲಿ ಐತಿ, ಅಂದ್ರೆ ಈ ಆಪ್ಷನ್ ನಮಗ್ ಬರಂಗಿಲ್ಲ. ಸಿಂಪಲ್ ನಾನು ಎಲಿಮಿನೇಷನ್ ಮೆಥಡ್ ಮಾಡ್ಕೊತ ಹೊಂಟೇನ್. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ 6 ಐತಿ, ನೆಕ್ಸ್ಟ್ ಇಲ್ಲಿ 12 ಆಗೈತಿ, ನೆಕ್ಸ್ಟ್ ನೋಡ್ರಿ 18 ಆಗೈತಿ, ನೆಕ್ಸ್ಟ್ 24 ಆಗೈತಿ. ನೆಕ್ಸ್ಟ್ ಎಲ್ಲಿಗೆ ಬರ್ಬೇಕ್ರಿ, ಒಂದ್ ಪ್ಲೇಸ್ ಹೆಂಗಂದ್ರೆ ಬಿಟ್ಕೋತ್ ಹೋಗೈತಲ್ಲ. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ನಮ್ದು ಏನ್ ಪ್ಲೇಸ್ ಐತಲ್ಲ, ಇಲ್ಲಿ 30 ಬರ್ಬೇಕು. 6 ಐತ್ಲೆ 30. ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ 6 7 42. ಹಿಂಗ್ ಹಿಂಗ ಏನಂತಂದ್ ಹೇಳಿದ್ರೆ ಮತ್ತೆ ರಿಟರ್ನ್ ಹಂಗ ಬಂದೈತ, ಮತ್ ಹೆಂಗ್ ಬಂದೈತಿ ಇದು. ಇಲ್ಲಿ ಕೆಳಗಡೆದ್ ನೋಡ್ರಿ ಏನಾಗೈತಿ, ಇಲ್ಲಿ ನೋಡ್ರಿ ಇಲ್ಲಿ 78 ಐತೆ. ಇಲ್ಲಿ ಎಷ್ಟ್ ಬಂದೈತಿಲ್ಲ ಅದನ್ನ ಮೈನಸ್ ಮಾಡಿದಾರೆ. ಇಲ್ಲಿ ನೋಡ್ರಿ ಇಲ್ಲಿ ಏನೈತಿಲ್ಲ 78 ಐತಿಲ್ಲ, ಇಲ್ಲಿ ಏನೈತಿಲ್ಲ ಇದ್ರೊಳಗಡೆ ಇಲ್ಲಿ ಇದ್ದದ್ ಮೈನಸ್ ಮಾಡ್ಯಾರ. 78ರಾಗ 6 ಮೈನಸ್ ಮಾಡ್ರೆ 72 ಬಂತು, ಇಲ್ಲಿ ಬರ್ಕೊಂಡಿದಾರೆ. ಇಲ್ಲಿ 72 ಒಳಗಡೆ 12 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ, ನೆಕ್ಸ್ಟ್ 60 ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ 60ರಾಗ 18 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 42 ಬರುತ್ತೆ. 42ರಾಗ ಮೈನಸ್ 24 ಮಾಡ್ರ, 42ರಾಗ ಮೈನಸ್ 24 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರ 18 ಬರುತ್ತೆ. ಎಷ್ಟು ಬರ್ತೈತಿ, 18 ಬರುತ್ತೆ. ಇದನ್ನ ಇಲ್ಲಿ ಬರ್ಕೊಂಡ್ವಿ. ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಇದೇನಿಲ್ಲ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಯಾಗ್ರಾಮ್ ಹಾಕೊಂಡ್ ಕಂಪ್ಲೀಟ್ ಮಾಡ್ಕೋಬೇಕಷ್ಟ.
ಎಸ್. ಓಕೆ. ಈಗ ನೋಡ್ರಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಸರ್. ನೋಡ್ರಿ ಇಲ್ಲಿ ಈ ಕಡೆ ಹಿಂಗೈತ್ರಿ, ಹಂಗಾದ್ರೆ ಇಲ್ಲಿಪ್ಪ ಏನಂತಂದ್ರೆ ಈ ತರ ಬರ್ಬೇಕ್ರಿ. ಎಸ್, ಆಲ್ಮೋಸ್ಟ್ ಇಲ್ಲಿ ಹಾಫ್ ಐತ್ರಿ ಇದಂತಂದ್ರೆ ಕಂಪ್ಲೀಟ್ ಆಗ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಈ ಕಡೆನು ಕೂಡ ಏನಂತಂದ್ರೆ ಈ ರೀತಿಯಾಗಿ ಬರ್ಬೇಕ್ರಿ. ಅಂದ್ರೆ ಎಲ್ಲಾ ಕಡೆ ಅದಾವಲ್ಲ, ಸಿಂಪಲ್. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ತುಂಬಬೇಕು, ಅದಾದ ನಂತರ ಇದು ಹಿಂಗ್ ಬರ್ಬೇಕು, ಇದು ಈ ಕಡೆ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ಸ್ಕ್ವೇರ್ ಈ ತರ ಕೂಡ್ಬೇಕು ಅಂತ ಆಪ್ಷನ್ ಎಲ್ಲಿ ಬರ್ತೈತಿ ಇವಾಗ. ಇದನ್ನಷ್ಟ ತಗೊಂಡ್ರು ನೋಡ್ರಿ, ಹಾಫ್ ಅಷ್ಟ ತಗೊಂಡ್ರು ನೋಡ್ರಿ, ಇದನ್ನಷ್ಟ ಕನ್ಸಿಡರ್ ಮಾಡ್ಬೇಕು ಇವಾಗ. ಅದನ್ನಷ್ಟ ಕನ್ಸಿಡರ್ ಮಾಡ್ರಿ, ಏನ್ ಬರುತ್ತ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಈ ರೀತಿಯಾಗಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದೀವಿ, ಈ ರೀತಿಯಾಗಿ ಮಾಡಿದೀವಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೀವಿ, ಈ ಕಡೆ ಈ ರೀತಿಯಾಗಿ ಮಾಡಿದೀವಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಈ ರೀತಿಯಾಗಿ ಸ್ಕ್ವೇರ್ ಬರ್ದಿದೀವಿ. ಈ ಆಪ್ಷನ್ ಎಲ್ಲಿ ಬರ್ದಿತ್ತು? ಎಸ್, ಇಲ್ಲಿ ಬರೈತೆ ನೋಡ್ರಿ. ಆಪ್ಷನ್ ಬಿ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಸಿ ಐತೆ, ಬಾಳ ಅಂದ್ರ ಬಾಳ ಈಸಿ ಐತಿ. ಎಸ್, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಒಂದ್ ಬಾಹು ಏನಂತಂದ ಹೇಳಿದ್ರ ಒಂದ್ ಲೈನ್ ಅಂತಂದ್ ಹೇಳ್ತೀವಲ್ಲ, ಸೊ ಅದ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಹೆಚ್ಚಾಗೈತೆ. ಇಲ್ಲಿ ಟೋಟಲ್ ಆಗಿ ಎಷ್ಟ್ ಅದಾವಪ್ಪ ಅಂತಂದ ಹೇಳಿದ್ರ 4 ಅದಾವ. ಇಲ್ಲಿ ನೋಡ್ರಿ 1 2 3 4 ಇದಾವ, ಮತ್ತೊಂದ್ ಎಕ್ಸ್ಟ್ರಾ ಮಾಡಿದಾರ. ಅಂದ್ರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಬಂದು 5 ಬಂದ್ವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೊದಲ್ ಈ ತರ ಇತ್ತು 5 ಇದ್ವು. ನೆಕ್ಸ್ಟ್ ಒಂದ್ ಏನಂತಂದ ಹೇಳಿದ್ರೆ ಎಕ್ಸ್ಟ್ರಾ ಮಾಡಿದಾರ, 6 ಆಗೈತೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಒಂದ್ ಎಕ್ಸ್ಟ್ರಾ ಮಾಡಿದಾರ, 7 ಆಗೈತೆ ಟೋಟಲ್ ಆಗಿ ನೋಡ್ರಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಎಷ್ಟು ಬರ್ಬೇಕು, 8 ಬರ್ಬೇಕು. ಇವಾಗ ಆಲ್ರೆಡಿ ಏನೈತ್ ನಮ್ದ, ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಡಯಾಗ್ರಾಮ್ ಐತೆ. ಈ ರೀತಿಯಾಗಿ ಅಂತಂದ ಹೇಳಿದ್ರೆ ಡಯಾಗ್ರಾಮ್ ಐತೆ. ಇದಕ್ಕೇನಂತಂದ ಹೇಳಿದ್ರೆ ಒಂದ್ ಹೆಚ್ಚು ಬರ್ಬೇಕು, ಅಂದ್ರೆ ಈ ರೀತಿ ಆಗತ್ತೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ನೋಡ್ರಿ, ಇದು 1, ಅದಾದ ನಂತರ ಇದು 2, ಆಮೇಲೆ ಇದೇನಪ್ಪಾ ಅಂತಂದ್ರೆ 3, ಆಮೇಲೆ ಇದು 4, ಇದು 5, ಇದು 6, ಇದು 7, ಇದು 8ನೇ ಬಾಹು. ಸೊ ಕ್ಲಿಯರ್ ಎಲ್ರಿಗೂ? ಈ ತರ ಡಯಾಗ್ರಾಮ್ ಯಾವ್ದೈತೆ ಅಂತಂದ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಳ ಅಂದ್ರೆ ಬಾಳ ಈಸಿ, ನೋಡಿದ ತಕ್ಷಣ ಗೊತ್ತಾಗತ್ತ. ನಾನೇ ಹೇಳ್ಬಿಡ್ತಾನೆ ಇದು. ಎಲ್ಲಿ ಮ್ಯಾಲ ಹೊಂಟಿತಪ್ಪ ನಿಂಗ? ಎಷ್ಟನೇ ಆಪ್ಷನ್? ಅಲ್ಲ, ಇಲ್ಲಿ ಯಾರೋ ಒಬ್ರು ಏನೋ ಕೇಳಿದ್ರಿ ಎಲ್ಲಿ ಮ್ಯಾಲ ಹೊಂಟಿತಂತ ಇರಿ. ಎಲ್ಲಿ ಮ್ಯಾಲ ಹೊಂಟಿತಲ್ಲಿ ಇಲ್ಲಿ? ಯಾರು ಹೇಳಿದ್ದು? ಎಲ್ಲಿ ಮ್ಯಾಲ ಎಲ್ಲಿ ಹೊಂಟಿದ್ರು ಇಲ್ಲಿ? ಎಲ್ಲಿ ಹೊಂಟೈತಿರ ಹೇಳ್ತಾನ. ಹೇಳಿ, ಬಾಳ ಮಾತಾಡಕತ್ತ ಹೇಳಿ. ಮ್ಯಾಲ ಎಲ್ಲಿ ಹೊಂಟೈತಿ ಇಲ್ಲಿ? ಸೊ ಇಲ್ಲಿ ಹೆಂಗಂತಂದ್ ಹೇಳಿದ್ರೆ ಆಪ್ಷನ್ಗಳನ್ನ ಕೊಟ್ಟಿರ್ತಾನ, ಆಪ್ಷನ್ಗಳು ಬಿಟ್ಟು ಬ್ಯಾರದ್ ಹಾಕಿದೆ ಅಂತಂದ್ ಹೇಳಿದ್ರ ಮಿಸ್ಟೇಕ್ ಆಗತೈತಿ. ಮಿಸ್ಟೇಕ್ ಅಲ್ಲ, ಮಿಸ್ಟೇಕ್ ಆಯ್ತು ಅಂತಂದ್ ಹೇಳಿದ್ರೆ ಏನಿಲ್ಲ, ಒಂದ್ 2 ಮಾರ್ಕ್ಸ್ ಹೋಗ್ತಾವ. 2 ಮಾರ್ಕ್ಸ್ ಹೋಯ್ತು ಅಂತಂದ್ ಹೇಳಿದ್ರೆ ಮೆರಿಟ್ ಒಳಗಡೆ ಔಟ್ ಆಗೋ ಟೈಮ್ದಾಗ ಮೆರಿಟ್ದಾಗ ಔಟ್ ಆಗ್ತಿ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಮತ್ತೆ 1 ವರ್ಷ ವೇಸ್ಟ್ ಆಗತ್ತ. ಆಮೇಲೆ ಏನ್ ಆಗತ್ತ, ನಿಮ್ ಮನ್ಯಾಗಿನಾರೆಲ್ಲ ಏನಂತಂದ್ ಹೇಳಿದ್ರೆ ಸಾಕಾಗತ್ತೆ, ಏನ್ ಸ್ಟಡಿ ಮಾಡ್ತಿ ಬಿಡ ಅಂತಂದೇಳಿ. ಆಮೇಲೆ ಏನ್ ಮಾಡ್ತಾರ, ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ಏನಾಗ್ತೈತಿ, ಯಾವ್ದಾದ್ರು ಒಂದ್ ದಂಧೆಗ್ ಹತ್ತಿ ಅಷ್ಟೇ, ಯಾವ್ದಾದ್ರು ಒಂದ್ ಕೆಲಸ ಮಾಡಕ್ ಹೋಗ್ತಿ. ಇದು ಬೇಕೇನ್ ನಿನಗೆ? ಸುಮ್ ಕಲೀರ್ಲ ಮಸ್ತ್ ಹಂಗೆ. ನಮಗ್ ಗೊತ್ತೈತಿ ಸರ್, ಈ ಕಡೆ ಯಾಕೆ ಹಾಕಿರಿ ಇದನ್ನ, ಹಿಂಗ್ ಮ್ಯಾಲ್ ಹಾಕ್ಬೇಕಿಲ್ರಿ ನಡಿದಿತ್ತಿಲ್ಲ ಅಂತಂದೇಳಿ. ಆಪ್ಷನ್ ಐತೇನ್ ಇಲ್ಲಿ? ಹೆಂಗ್ ಆಪ್ಷನ್ ಹೆಂಗೈತ್ಲ ಅದನ್ನ ನೋಡ್ಬೇಕು ನಾವು. ಆಪ್ಷನ್ಸ್ ಗಳನ್ನು ಚೆಕ್ ಮಾಡ್ಕೋಬೇಕಾಯ್ತು. ನಮ್ಗೆಲ್ರು ಆಪ್ಷನ್ ಒಳಗಡೆ ಈ ತರ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಈ ಆಪ್ಷನ್ ಕರೆಕ್ಟ್. ಯಾಕಂತಂದ ಹೇಳಿದ್ರೆ ಇದು 1, ಇದು 2, 3, 4, 5, 6, 7, ಇದು 8. ನಾವ್ 8ನೇದು ಇಲ್ಲೇ ಹೊಡಿತಿದ್ವು, ಬಟ್ ಅದ್ರ ಅದು ಆಪ್ಷನ್ದಾಗ ಇಲ್ಲ ನಮಗ್. ಇಲ್ಲಿ ಸೈಡ್ಗೆ ಐತೆ, ಅದನ್ನ ತಗೊಂಡೇವು. ಎಸ್, ನೆಕ್ಸ್ಟ್ ಇದ್ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಸಿಂಪಲ್ ಆಗೈತಿ. ಇಲ್ಲಿ 3 ಐತ್ರಿ, ಇದು 4 ಐತ್ರಿ, ಇಲ್ಲಿ 5 ಐತ್ರಿ. ನೆಕ್ಸ್ಟ್ ಏನ್ ಬರ್ಬೇಕ್ರಿ, 6 ಬರ್ಬೇಕ್ರಿ. ಸಿಂಪಲ್. ಸೊ ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಇಲ್ಲಿ 3 ಐತಂತಂದ ಹೇಳಿದ್ರೆ ಇಲ್ಲಿ 3 ಬಾಹುಗಳಿದಾವ, ಇದನ್ನ ನಾವು ತ್ರಿಭುಜ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿ 4 ಐತಂತಂದ ಹೇಳಿದ್ರೆ ಇದನ್ನ ನಾವು ಚತುರ್ಭುಜ ಅಂತ ಕರಿತೀವಿ. 5 ಇತ್ತು ಅಂತಂದ ಹೇಳಿದ್ರೆ ಪಂಚಭುಜ, ಪಂಚಾಕೃತಿ ಅಂತಂದ ಹೇಳ್ತೀವಿ, ಪೆಂಟಾಗೋನ್ ಅಂತಂದ ಹೇಳ್ತೀವಿ. ಸೊ 6 ಇತ್ತಂತಂದ ಹೇಳಿದ್ರೆ ಷಡ್ಗೋನ್ ಸಮಥಿಂಗ್ ಆ ತರ ಬರುತ್ತೆ, ಷಡ್ಡಾಕೃತಿ ಸಮಥಿಂಗ್. ಹೆಕ್ಸಾಗೋನ್ ಅಂತಂದ ಹೇಳ್ತೀವಿ. ಇಂಗ್ಲಿಷ್ನಾಗ ಏನಪ್ಪಾ ಅಂತಂದ ಹೇಳಿದ್ರೆ ಹೆಕ್ಸಾಗೋನ್. ಹೆಕ್ಸಾ ಅಂತಂದ ಹೇಳಿದ್ರೆ 6. ನಿಮಗ್ 4 ಅಂದ್ರೆ ಇವಾಗ ಏನ್ ಮಾಡ್ತಾರಂದ್ರೆ 4th ಟರ್ಮ್ ಕಂಡಿಡಿಯೋದ್ರೊಳಗೆ ಬರುತ್ತೆ. ಸೊ 3 ಫೇಸ್ ಕೊಟ್ಬಿಟ್ಟು 3 ಕೊಟ್ಬಿಟ್ಟು ಇಲ್ಲಿ ಏನಂತಂದ ಹೇಳಿದ್ರೆ ಟ್ರಯಾಂಗಲ್ ಕೊಡ್ತಾನ. ಆಮೇಲೆ 6 ಕೊಡ್ತಾನ, ಆಮೇಲೆ ಏನ್ ಬರುತ್ತೆ ಅಂತ ಕೇಳ್ತಾನ. ಸೊ 3 ಕೊಟ್ರ ಅದನ್ನ ಟ್ರಯಾಂಗಲ್ ಅಂತ ಕರಿತೀವಿ, 6 ಅಂತ ಕೊಡ್ತಾರ ಏನ್ ಕರಿತೀವಿ ಅದನ್ನ ಹೆಕ್ಸಾಗೋನಲ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ, ಹೆಕ್ಸಾಗೋನಲ್. ಅದಾದ ನಂತರ 8 ಕೊಟ್ಟ ಅಂತಂದ ಹೇಳಿದ್ರೆ
ಆಕ್ಟಾಗೋನಲ್ ಅಂತಂದ್ ಹೇಳ್ತೀವಿ. ಆಕ್ಟಾ ಅಂತಂದ್ ಹೇಳಿದ್ರೆ 8. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ, ಇದು ಟ್ರೈ ಮಾಡ್ರಿ ಇದನ್ನ. ಎಸ್, ಇಲ್ಲಿ ನೋಡ್ರಿ, ಗುಡ್. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಾವು ಇಲ್ಲಿದೇನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು. ಹಂಗಂದ್ರ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಈ ರೀತಿಯಾಗಿ ಹಿಂಗ ಆಕೃತಿ ಬರ್ತೈತೆ. ಸೊ ಅದನ್ನ ನೋಡ್ಕೊಂಡ್ವಿ. ಸರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದಾರೆ. ಹಂಗಾದ್ರೆ ಇದೇನಾಗ್ಬೇಕು, ಇದು ಕೂಡ ನಮ್ದು ಹಿಂಗ್ ಕಂಪ್ಲೀಟ್ ಆಗ್ಬೇಕ್ರಿ. ಕರೆಕ್ಟಾ? ಹಂಗಾದ್ರೆ ಇದೇನ್ ಬರುತ್ತೆ, ಇಲ್ಲಿ ಈ ರೀತಿಯಾಗಿ ಹಿಂಗ್ ಬರ್ತೈತೆ. ನೆಕ್ಸ್ಟ್ ನೋಡ್ರಿ ಸರ, ಇದು ಇಲ್ಲಿ ಈ ರೀತಿಯಾಗಿ ಕಂಪ್ಲೀಟ್ ಆಗ್ಬೇಕ್ರಿ. ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಈ ರೀತಿಯಾಗಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಏನೈತೆ, ಈ ತುದಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಲ ಅದಾವ ನೋಡ್ರಿ. ಈ ತುದಿ ಏನಂತಂದ್ ಹೇಳಿದ್ರೆ ಒಂದಕ್ಕೊಂದ್ ಕಡೆ ಅದಾವ. ಅದಾದ ನಂತರ ಈ ತುದಿ ಏನಂತಂದ್ ಹೇಳಿದ್ರೆ ಹೊರಗಡೆ ಅದಾವ. ಎಸ್. ಸೊ ಇವಾಗ ನಮ್ದು ಏನಾಗ್ಬೇಕು, ಸೊ ಒಂದ್ ತುದಿ ಏನಂತಂದ್ ಹೇಳಿದ್ರೆ ಹಿಂಗ್ ಹೊರಗ್ ಆಗ್ಬೇಕು. ಅದಾದ ನಂತರ ಒಂದ್ ತುದಿ ಏನಂತಂದ್ ಹೇಳಿದ್ರೆ ಮ್ಯಾಲ ಹೋಗ್ಬೇಕು. ಅಂದ್ರೆ ಈ ರೀತಿಯಾಗಿ ಬರ್ತೈತೆ. ಆ ತರ ಆಕೃತಿ ಎಲ್ಲಿ ಐತಿ ಅಂತಂದ್ ಹೇಳಿ ನಾವು ಚೆಕ್ ಮಾಡ್ಕೋಬೇಕು. ಸೊ ಯಾವ್ದು ಆಕೃತಿ ಬರ್ತೈತೆ, ಆಮೇಲೆ ನಡು ಗ್ಯಾಪ್ ಬೇಕು. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ನಡು ಗ್ಯಾಪ್ ಕೊಟ್ಟಿದಾನ. ಇಲ್ಲಿ ನೋಡ್ರಿ, ಇದಕ್ ನಡು ಗ್ಯಾಪ ಇಲ್ಲ, ಇದಕ್ ಬರೋದೇ ಇಲ್ಲ ಅದು. ಎಸ್, ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಇದ್ರಲ್ಲಿ ನೋಡ್ರಿ, ಆಪ್ಷನ್ ಡಿ ಕರೆಕ್ಟ್ ಆಗತ್ತ. ಸೊ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರ್ತೈತೆ, ಇದು ಇಲ್ಲಿ ಬರ್ತೈತೆ, ಇದು ಈ ಕಡೆ ಮುಖ ಐತಿ, ಇದು ಮ್ಯಾಲ್ ಮುಖ ಐತಿ. ಕ್ಲಿಯರ್ ಎಲ್ರಿಗೂ? ಸೊ ಆಪ್ಷನ್ ಏದೇನಂತಂದ್ರೆ ಕೆಳಗಡೆ ಇದು ಬರಂಗಿಲ್ಲ. ಇದು ಏನಂತಂದ್ರೆ ಇದು ಉಲ್ಟಾ ಕೆಳಗಡೆ ಐತೆ, ಬರಂಗಿಲ್ಲ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗದೆ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ಇದು. ಎಸ್, ಯಾವಾಗ್ಲೂ ಇದನ್ನ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬಾಕ್ಸ್ ಹಾಕೋಬೇಕು. ಅಲ್ಲಿ ಏನಂತಂದ್ರೆ ಬಾಕ್ಸ್ ಕೇಳಿದಾನಲ್ಲ, ಕೆ ಇಲ್ಲಿತ್ರಿ, ನೆಕ್ಸ್ಟ್ ಇಲ್ಲಿ ಹೋಗೈತ್ರಿ, ನೆಕ್ಸ್ಟ್ ಹಿಂಗ್ ಹೋಗೈತ್ರಿ, ಅದ್ರ ಹಿಂದ್ಗಡೆ ಏನೋ ಒಂದ್ ಹೊಸ ಜಾಯ್ನ್ ಆಗೈತ್ರಿ, ಇಲ್ಲಿ 2 ಜಾಯ್ನ್ ಆದ್ರಿ. ಹಂಗ ಕೆ ಮುಂದ್ ಹೋಗೈತ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 3 ಜಾಯ್ನ್ ಆಗಿದಾವ್ರಿ. ಕರೆಕ್ಟಾ? ಅದಾದ ನಂತರ ಕೆ ಎಲ್ಲಿಗೆ ಬರ್ಬೇಕಿದು, ನೆಕ್ಸ್ಟ್ ಹೋಗಬೇಕು. ಕೆ ಎಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರುತ್ತ. ಕೆ ಇಲ್ಲಿಗೆ ಬರ್ಕೊಂಡು ಅದ್ರ ಹಿಂದ್ಗಡೆ ಏನ್ ಬರ್ಬೇಕು, ಈ ರೀತಿಯಾಗಿರೋದು ಒಂದು ಇದು ಬರಬೇಕು, ಚತುರ್ಭುಜ. ಅದಾದ ನಂತರ ಇಲ್ಲಿ ಹ್ಯಾಶ್ ಟ್ಯಾಗ್ ಬರ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ 7 ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಈ ರೀತಿಯಾಗಿರೋದು ಒಂದು ಆಕೃತಿ ನೋಡ್ಕೋಬೇಕು. ಆಮೇಲೆ ಹೊಸದಾಗ ಒಂದ್ ಏನ್ರ ಬರ್ಬೇಕು. ಇಲ್ಲಿ ನೋಡ್ರಿ, ಕೆ ಇಲ್ಲಿ ಇದು ಬರ್ಬೇಕು, ಚತುರ್ಭುಜ ಬರ್ಬೇಕು. ಇದು ಬರಂಗಿಲ್ಲ. ಕೆ ಐತಿ, ಚತುರ್ಭುಜ ಐತಿ, ಇಲ್ಲಿ ಹ್ಯಾಶ್ ಟ್ಯಾಗ್ ಬರ್ಬೇಕಿತ್ತು, ಇದು ಬರಂಗಿಲ್ಲ. ಕೆ ಐತಿ, ಅದಾದ ನಂತರ ಚತುರ್ಭುಜ ಐತೆ, ನೆಕ್ಸ್ಟ್ ಏನಂತಂದ್ರೆ ಹ್ಯಾಶ್ ಟ್ಯಾಗ್ ಐತೆ, 7 ಉಲ್ಟಾ ಐತೆ, ಇದು ಬರಂಗಿಲ್ಲ. ಅಂದ್ರೆ ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಇಲ್ಲಿ ಹೊಸದಾಗಿ ಇನ್ನೊಂದೇನು ಆಕೃತಿ ಬರುತ್ತಾ ಅದನ್ನ ನಾವು ಸರ್ಕಲ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಏನ್ರಪ್ಪ ಇದ? ಎಸ್, ನೆಕ್ಸ್ಟ್ ನೋಡ್ರಿ, ಹಂಗ ಈಸಿ ಐತೆ, ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತೆ ಅಂತಂದ್ ಹೇಳಿ ಚೆಕ್ ಮಾಡೋಣ. ಫಸ್ಟ್ ಏನಂತಂದ್ ಹೇಳಿದ್ರೆ ಏನಾಗೈತೆ ಅಂತಂದ್ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೇನ್ ಬಾಕ್ಸ್ ಐತಲ್ಲ, ಇದನ್ನ ನಾನು ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ಕೋತೇನೆ. ಈ ಬಾಕ್ಸ್ ಏನಂತಂದ್ ಹೇಳಿದ್ರೆ ಈ ತರ ಇರ್ಲಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ, ಇಲ್ಲಿ ಏನೇನ್ ಆಗೈತೆ ಅಂತಂದ್ ಹೇಳಿ ನೋಡ್ಬೇಕು. ಸರ್ ನೋಡ್ರಿ, ಇದ್ ನಡುವಿನ ಗೆರೆ ಏನಂತಂದ್ ಹೇಳಿದ್ರೆ ದಂಡಿಗೆ ಬಂದ್ ಹತ್ಬೇಕ್ರಿ. ಅಂದ್ರೆ ಈ ತರ ಏನಂತಂದ್ ಹೇಳಿದ್ರೆ ಗೆರೆ ಈ ತರ ಏನಂತಂದ್ ಹೇಳಿದ್ರೆ ದಂಡಿಗೆ ಬಂದ್ ಹತ್ಬೇಕು. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಗೆರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಗೆರೆವರೆಗೂ ಅಷ್ಟ ಬರ್ಬೇಕ್ರಿ. ಅಂದ್ರೆ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಅಷ್ಟ ಬರ್ಬೇಕ್ರಿ. ಕರೆಕ್ಟಾ? ಕರೆಕ್ಟ್ ಏನ್ರಪ್ಪ? ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಅಷ್ಟ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನೈತಿ, ಇನ್ನೊಂದ್ ಏನ್ ಕೊಟ್ಟಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಇಲ್ಲಿ ಈ ಕಡೆ ಐತ್ರಿ, ಇಲ್ಲಿ ನೋಡ್ರಿ ಈ ತರ ಬಂದೈತೆ. ನೆಕ್ಸ್ಟ್ ನಮ್ದು ಈ ಕಡೆ ಅದೇ ಸೇಮ್ ಬರ್ಬೇಕ್ರಿ. ಅಂದ್ರೆ ಏನಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಶೇಡ್ ಮಾಡಿರೋದು ಒಂದು ಆಕೃತಿ ಬರ್ಬೇಕು. ಸೊ ಅಂದ್ರೆ ಇಲ್ಲಿ ನೋಡ್ರಿ, ಏದ್ರೊಳಗಡೆ ಏನಂತಂದ್ ಹೇಳಿದ್ರೆ ಇಲ್ಲಿ ಗ್ಯಾಪ್ ಐತಪ್ಪ, ಗ್ಯಾಪ್ ಐತೆ, ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಆಗೈತೆ, ಅದಕ್ಕೆ ಎ ಬರಂಗಿಲ್ಲ. ಎಲ್ರು ಏನಂತಂದ್ ಹೇಳಿದ್ರೆ ನೀವು ಎ ಅಂತಂದ್ ಹೇಳಿದ್ರೆ ಆನ್ಸರ್ ಎ ಬರಂಗಿಲ್ಲ. ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಕ್ಲಿಯರ್? ಅಷ್ಟ 2 ಮಾರ್ಕ್ಸ್ ಹೋದವು, ಏನ್ ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ಅದ್ ನೋಡ್ರಿ, ಟ್ರೈ ಮಾಡ್ರಿ. ಈಗ ಟ್ರೈ ಮಾಡೋಣ. ಸರ್ ಇಲ್ಲಿ ನೋಡ್ರಿ, ಈ ತರ ಒಂದ್ ಏನೋ ಡಯಾಗ್ರಾಮ್ ಐತ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿದ್ ಒಂದ್ ಏನ್ ಎಕ್ಸ್ಟ್ರಾ ಐತಲ್ರಿ, ಅದ್ ಇಲ್ಲಿ ಗ್ಯಾಪ್ ದ ಹಾಕ್ಬಿಟ್ಟು ಇಲ್ಲಿ ಇದು ಫಿಲ್ ಮಾಡಿದಾರ. ಕರೆಕ್ಟ್ ರೀ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಎಕ್ಸ್ಟ್ರಾ ಐತಲ್ರಿ, ಇಲ್ಲಿ ಗ್ಯಾಪ್ ದ ಹಾಕ್ಬಿಟ್ಟು ಫಿಲ್ ಮಾಡಿದಾರೇನ್ರಿ. ನೆಕ್ಸ್ಟ್ ಬೆಂಕಿದ್ರಿ ನೀವು, ನಾವ್ ಹೇಳ್ಕೊತ ಹೋದಂಗ ನೀವು ಇದು ಮಾಡ್ಕೊಂತ ಹೋಗೋದು. ಇಲ್ಲೇನ್ ಎಕ್ಸ್ಟ್ರಾ ಐತಲ್ಲ, ಇದನ್ನೇನಪ್ಪಾ ಅಂತಂದ್ರೆ ಇಲ್ಲಿ ಹಾಕಿದಾರ ನೆಕ್ಸ್ಟ್ ಇದಕ್. ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಇಲ್ಲಿ ತೆಗ್ದಿದಾರ, ಇಲ್ಲಿ ತೆಗ್ದ ಏನಂತಂದ್ರೆ ಮುಂದ್ ಹಾಕಿದಾರ. ಅದಾದ ನಂತರ ನೆಕ್ಸ್ಟ್ ಏನಾಗಿತ್ತು, ಇಲ್ಲಿ ಇದನ್ ತೆಗ್ದಿದಾರ, ಇದನ್ ತೆಗ್ದೇನಪ್ಪಾ ಅಂತಂದ್ರೆ ಮುಂದ್ ಹಾಕಿದಾರ, ಇಲ್ಲಿಗೆ ಬಂದೈತೆ. ನೆಕ್ಸ್ಟ್ ಏನ್ ಮಾಡಿದಾರೆ, ಇದನ್ ತೆಗ್ದ್ ಹಾಕ್ಬಿಟ್ಟು ಮುಂದ್ ಬಂದೈತೆ ಇಲ್ಲಿ. ಎಸ್.
ಅದಾದ ನಂತರ ನೆಕ್ಸ್ಟ್ ಏನಾಗಬೇಕು, ಇದನ್ನ ತೆಗೆದ್ಬಿಟ್ಟು ಏನಂತಂದ ಹೇಳಿದ್ರೆ ಇಲ್ಲಿಗೆ ಹಾಕ್ಬೇಕು. ಸೊ ಅಂದ್ರೆ ನಮ್ದು ಡಯಾಗ್ರಾಮ್ ಆಕೃತಿ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ಕಡೆದ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ತೆಗೆದು ಹಾಕ್ಬಿಟ್ಟು ಮುಂದ್ಗಡೆ ಜೋಡಿಸ್ಕೊಂತ ಹೋಗಿದಾರೆ ಅಷ್ಟೇ ಅದನ್ನ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಹಳ ಈಸಿ ಐತೆ. ನಾನ ಹೇಳ್ಬಿಡ್ತೀನಿ, ನೋಡಿದ ತಕ್ಷಣ ಗೊತ್ತಾಗತ್ತೆ. ಸರ್ ಇಲ್ಲಿ ಒಂದು ಟ್ರಯಾಂಗಲ್ ಐತ್ರಿ, ಇಲ್ಲಿ ಟ್ರಯಾಂಗಲ್ ಸರ್ಕಲ್ ಆಗೈತ್ರಿ, ಇಲ್ಲಿ ಟ್ರಯಾಂಗಲ್ ಸರ್ಕಲ್ ಜೊತೆ ಮತ್ತೊಂದು ಟ್ರಯಾಂಗಲ್ ಬಂದ್ ಸೇರೈತ್ರಿ. ನೆಕ್ಸ್ಟ್ ಟ್ರಯಾಂಗಲ್ ಸರ್ಕಲ್ ರೀ. ಹಂಗಾದ್ರೆ ನೆಕ್ಸ್ಟ್ ಏನಾಗಬೇಕು, ಟ್ರಯಾಂಗಲ್ ಸರ್ಕಲ್ ಇನ್ನೊಂದು ಟ್ರಯಾಂಗಲ್ ಬಂದ್ ಸೇರ್ಬೇಕ್ರಿ. 3 ಟ್ರಯಾಂಗಲ್ ಇದ್ದದ್ದು ಎಲ್ದಾವ್. ಸೊ ಆಪ್ಷನ್ ಎ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗ್ತೈತೆ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಸ್. ಹಾ, ಇಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 9 ಸರ್ಕಲ್ ಅದಾವ್ರಿ ಸರ. 9 ಸರ್ಕಲ್ ಇದ್ ನಂತರ ಇಲ್ಲಿ ನೆಕ್ಸ್ಟ್ ಹೋಗ್ಬೇಕಂತಂದ ಹೇಳಿದ್ರ ಒಂದ್ ಟ್ರಯಾಂಗಲ್ ಆಡ್ ಆಗೈತ್ರಿ. ನೆಕ್ಸ್ಟ್ ಹೋಗ್ಬೇಕಂತಂದ ಹೇಳಿದ್ರೆ 2 ಟ್ರಯಾಂಗಲ್ ಬಂದ್ರಿ. ನೆಕ್ಸ್ಟ್ ಇದ್ರಿ 3 ಆದ್ರಿ. ಅದಾದ್ ನೆಕ್ಸ್ಟ್ ಅಂತಂದ ಹೇಳಿದ್ರ 4 ಆದ್ರಿ. ಟೋಟಲ್ ಆಗಿ ಏನಂತ 4 ಅದು. ಇನ್ ನೆಕ್ಸ್ಟ್ ಎಷ್ಟ್ ಆಗ್ಬೇಕು, 5 ಟ್ರಯಾಂಗಲ್ ಆಗ್ಬೇಕು. ಎಷ್ಟ್ ಆಗ್ಬೇಕು, 5 ಟ್ರಯಾಂಗಲ್ ಆಗ್ಬೇಕು. ಇದ್ ನೋಡ್ರಿ, ಇಲ್ಲಿ ಟೋಟಲ್ ಆಗಿ 6 ಬಂದವ್, ಇದು ಬರಂಗಿಲ್ಲ. ಇದ್ ನೋಡ್ರಿ 1 2 3 4 ಅದಾವ್, ಇಲ್ಲಿ ಮ್ಯಾಲ್ ಹೋಗೈತೆ, ಅದ್ ಮುಂದ್ ಬರಂಗಿಲ್ಲ, ಇಲ್ಲಿಗೆ ಬರ್ಬೇಕದು. ಸೊ ಇದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗ್ಯಾಪ್ ಬಿಟ್ ಬಂದೈತೆ, ಅದು ಬರಂಗಿಲ್ಲ. ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲಿಂದ 1 2 3 4 5. ಸೊ ಆಪ್ಷನ್ ಡಿ ಏನಂತಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ರೀತಿ ಆಗೈತೆ, ಈಸಿ ಆಗೈತೆ. ಟ್ರೈ ಮಾಡ್ರಿ ಇದನ್ನ. ಎಸ್, ಸೇಮ್ ಹಂಗೈತಲ್ಲ. ವೆರಿ ಗುಡ್. ಇಲ್ಲಿ ಏನಾಗೈತಿ ಸರ್, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಕಡೆ ಬಾನ್ಗಳು ಅದಾವ್ರಿ, ಎಲ್ಲಾ ಕಡೆ ಚೂಪ್ ಇದ್ದದೈತ್ರಿ. ನೆಕ್ಸ್ಟ್ ಒಂದ್ ಕಡೆ ಸೈಡ್ ಸರ್ಕಲ್ ಬಂದೈತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹೋದ ನಂತರ ಏನಾಗತ್ತೆ ಅಂದ್ರೆ ಎರಡು ಕಡೆ ಇನ್ನೊಂದ್ ಕಡೆ ಬರತ್ರಿ, ಮತ್ತೊಂದ್ ಆಡ್ ಆಗತ್ತೆ ಸರ್ಕಲ್. ನೆಕ್ಸ್ಟ್ ಹೋದ್ವಿ ಅಂತಂದ ಹೇಳಿದ್ರೆ ಅದು ಆಲ್ರೆಡಿ ಸರ್ಕಲ್ ಇದ್ದಿರುತ್ತೆ, ಮತ್ತೊಂದ್ ಸರ್ಕಲ್ ಆಡ್ ಆಗತ್ತೆ. ಇಲ್ಲಿ ನೆಕ್ಸ್ಟ್ ಎಷ್ಟು ಬರಬೇಕು, ಟೋಟಲ್ ಆಗಿ 4 ಸರ್ಕಲ್ ಬರಬೇಕು. 1 2 1 2. ಸೊ ಉಳಿದಿದ್ದು ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಹಂಗ ಇರಬೇಕು. ಅಂತ ಆಪ್ಷನ್ ಯಾವ್ದಂತಂದ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ನೆಕ್ಸ್ಟ್ ಇದ್ ನೋಡ್ರಿ, ನೆಕ್ಸ್ಟ್ ಇದು ಎಸ್, ಆಪ್ಷನ್ ಬಾಳ ಕೆಟ್ಟಕದಿರ ಕಾಕಗೋಡ್ರ. ನೀವು ಹೆಂಗ ಅಂತಂದ ಹೇಳಿದ್ರೆ ಒಮ್ಮೆ ಕಣ್ಣಿಗೆ ಶಾಕ್ ಹೊಡಿದೈತಿ ಅನ್ಸಿತ್ ನಿಮಗೆ. ಒಂದೊಂದರ ಆನ್ಸರ್ ಹೇಳ್ಬಿಡ್ತಾರ ಒಮ್ಮೆ. ಎಸ್, ಇಲ್ಲಿ ನೋಡ್ರಿ, ಇದನ್ನ ನಾವು ಚೆಕ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಈ ಬಾಕ್ಸ್ ನನ್ನ ಸೈಡ್ ಬರ್ಕೊಂತೀನಿ ಈ ತರ, ನಂಗೆ ಯಾಕಂದ್ರೆ ಆನ್ಸರ್ ಬರ್ಬೇಕು. ಇಲ್ಲಿ ನೋಡ್ರಿ, ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಈ ತರ ಹಿಂಗ್ ಬರ್ಕೊಂಡಿ. ಅದಾದ ನಂತರ ಇಲ್ಲಿ ಸರ್ಕಲ್ ನ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾನೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸರ್ಕಲ್ ನ ಕಂಪ್ಲೀಟ್ ಮಾಡಿ, ಆಮೇಲೆ ಈ ಕಡೆ ಇನ್ನೊಂದ್ ಕಂಪ್ಲೀಟ್ ಮಾಡ್ಬೇಕು, ಅದಕ್ಕ ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು ಎಲ್ಲೂ ಚೇಂಜ್ ಆಗಿಲ್ಲ, ಇದು ಹೆಂಗೈತ್ ಹಂಗೈತೆ, ಈ ತರ ತಗೊಂಡ್ ಹಿಂಗ್ ಇಡೋದಪ್ಪ. ಇದನ್ ಬಿಟ್ರೆ ಮತ್ತೆ ಏನೈತೆ ಅದ್ರೊಳಗ. ಸೊ ಈ ತರ ಇರೋದು ಆಪ್ಷನ್ ಯಾವ್ದಾಗ್ತೈತಿ, ಈ ತರ ಇರೋ ಆಪ್ಷನ್ ಯಾವ್ದಾಗತ್ತ, ಆಪ್ಷನ್ ಎ ಆಗತ್ತಲ್ಲ, ಸಿಂಪಲ್. ಎಸ್, ಅದಾದ ನಂತರ ನೋಡ್ರಿ, ಇದು ಬಾಳ ಈಸಿ. ಎಸ್, ಗುಡ್. ಇಲ್ಲಿ ನೋಡ್ರಿ, 1 ಏರೋ ಮಾರ್ಕ್ ಐತಿ, ಇಲ್ಲಿ 2 ಏರೋ ಮಾರ್ಕ್ ಆಗೈತಿ, ಇಲ್ಲಿ 3 ಆಗೈತಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 4 ಆಗೈತೆ. ಕರೆಕ್ಟ್. ಸೊ ನೆಕ್ಸ್ಟ್ ಏನ್ ಆಗ್ಬೇಕಂತಂದ ಹೇಳಿದ್ರೆ 5 ಏರೋ ಮಾರ್ಕ್ಗಳು ಬರ್ಬೇಕು. ಇಲ್ಲಿ ಏಟ್ ಅದಾವು, 5 ಅದಾವು. ಸೊ ಈಗ ಒಂದೊಂದ್ ಕಡೆ ಏನಂತಂದ ಹೇಳಿದ್ರೆ ಹೆಚ್ಚಿಗೆ ಇರ್ತಾವ. ಇಲ್ಲಿ ಒಂದ್ ಮ್ಯಾಲ ಏನೈತಿ, ಫಸ್ಟ್ ಗ ಮ್ಯಾಲ್ ತಲಿ ಮಾಡೈತ್ರಿ, ನೆಕ್ಸ್ಟ್ ಕೆಳಗಡೆ ತಲಿ ಮಾಡಿರೋದು ಒಂದ್ ಎಕ್ಸ್ಟ್ರಾ ಸೇರೈತ್ರಿ. ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಹಂಗ ಒಂದ್ ತಲಿ ಮ್ಯಾಲ್ ಮಾಡೋದ, ಕೆಳಗ್ ಮಾಡೋದ. ಸೊ ಐದನೇದಕ್ ಬಂದಾಗ ಏನಂತಂದ ಹೇಳಿದ್ರೆ 3 ತಲಿಗಳು ಮ್ಯಾಲ್ ಬರ್ತಾವ. 3 ತಲಿಗಳು ಮ್ಯಾಲ್ ಇದ್ದು ಯಾವ್ದೈತ್ ನೋಡ್ರಿ, 1 2 3. ಕೆಳಗಡೆ 2 ತಲಿ ಇರ್ಬೇಕು. ಕೆಳಗಡೆ ಏನಂತಂದ್ರೆ 2 ತಲಿ ಅದಾವ. ಆಪ್ಷನ್ ಸಿ ಏನಂತಂದ ಹೇಳಿದ್ರೆ ಇಲ್ಲಿ ನಮ್ದು ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಅಲ್ಟರ್ನೇಟಿವ್ ಅಂತಂದ ಹೇಳ್ತೀವಿ, ಒಂದಾದ ನಂತರ ಒಂದಾದ ನಂತರ. ಡನ್? ಎಸ್. ಎಸ್, ಇದು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಷ್ಟಾಗೇನು ಸ್ಪೀಡ್ ರೋ. ಇಲ್ಲಿ ಪ್ಲಸ್ ಐತ್ರಿ,
ನೆಕ್ಸ್ಟ್ ಏನಾಗೈತ್ರಿ ಪ್ಲಸ್ ಒಂದ್ ಮುಂದ್ ಬಂದೈತ್ರಿ ಅದ್ರ ಹಿಂದ್ಗಡೆ ಒಂದ್ ಮೈನಸ್ ಅಂತ ಬಂದೈತ್ರಿ ಪ್ಲಸ್ ರೀ ಮೈನಸ್ ರೀ ಎಚ್ ರೀ ಅಂದ್ರೆ ಇದೇನಪ್ಪಾ ಅಂತಂದ್ರೆ ನಾವ್ ಸಣ್ಣಾಗಿರ್ದಾಗ ಏನಂತಂದ್ರೆ ಒಬ್ಬರನ್ನ ಹಿಡ್ಕೊಂಡ್ ಒಬ್ರ ಅಂಗಿ ಹಿಡ್ಕೊಂಡ್ ಓಡಾಡ್ತಿದ್ವಲ್ಲ ಹಂಗದ ಸೊ ಆ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಬಂದೈತೆ ಇಲ್ಲಿ ನಾವು ನೆಕ್ಸ್ಟ್ ನೋಡಿದ್ವಿ ಅಂತಂದ್ ಹೇಳಿದ್ರೆ ಪ್ಲಸ್ ಇಲ್ಲಿಗೆ ಬರಬೇಕು ಮೈನಸ್ ಇಲ್ಲಿಗೆ ಬರಬೇಕು ನೆಕ್ಸ್ಟ್ ಎಚ್ ಇಲ್ಲಿಗೆ ಬರುತ್ತ ಆರ್ ಇಲ್ಲಿಗೆ ಬರುತ್ತ ಹೊಸದಾಗಿ ಏನೋ ಒಂದ್ ಬಂದ್ ಸೇರ್ಕೋಬೇಕು ಇಲ್ಲಿ ಹೊಸದಾಗಿ ಏನ್ ಬಂದ್ ಸೇರ್ಕೊಂಡೈತಿ ಎಸ್ ಬಂದ್ ಸೇರ್ಕೊಂಡೈತೆ ಅಂದ್ರ ಆಪ್ಷನ್ ಯಾವ್ದು ಕರೆಕ್ಟ್ ಆಗದೈತಿ ಇದ್ರೊಳಗ ಆಪ್ಷನ್ ಎ ಕರೆಕ್ಟ್ ಆಗತ್ತ ಕರೆಕ್ಟ್ ಅಲ್ಲ ಎಸ್ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಲಾಸ್ಟ್ ಒನ್ ಇಲ್ಲಿ ನೋಡ್ರಿ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್ ಇಲ್ಲಿ ಫಿಲ್ ಮಾಡಿದೈತ್ರಿ ಬಣ್ಣ ರೀ ಇಲ್ಲಿ ಬಣ್ಣ ಫಿಲ್ ಮಾಡಿದೈತ್ರಿ ಒಂದ್ ಬಿಟ್ಟು ಒಂದೈತ್ರಿ ಇಲ್ಲಿ ಏನ್ ಮಾಡ್ಬೇಕ್ರಿ ಬಣ್ಣ ಫಿಲ್ ಆದದ್ ಬರ್ಬೇಕ್ರಿ ಇವೆರಡು ಆಪ್ಷನ್ ಹೋದು ಇನ್ನೇನು ಸರ್ ಇದು ಈ ಕಡೆ ಮುಖ ಮಾಡೈತ್ರಿ ನೆಕ್ಸ್ಟ್ ರೀ ಇದು ಈ ಕಡೆ ಮುಖ ಮಾಡೈತ್ರಿ ಇದು ಕೆಳಗ್ ಮುಖ ಮಾಡೈತ್ರಿ ಇದು ಈ ಕಡೆ ಮುಖ ಆತ್ರಿ ಇನ್ ನೆಕ್ಸ್ಟ್ ಯಾವ ಕಡೆ ಬರ್ಬೇಕ್ರಿ ಈ ಕಡೆ ಸೈಡ್ ಬರ್ಬೇಕಲ್ಲ ಈ ಕಡೆ ಸೈಡ್ ಸೊ ಅದಕ್ಕೋಸ್ಕರ ಏನಂತಂದ್ರೆ ಅದ್ರ ಆಪ್ಷನ್ ಡಿ ಕರೆಕ್ಟ್ ಆಗತ್ರಿ ಕರೆಕ್ಟ್ ಏನ್ರಪ್ಪ ಕ್ಲಿಯರ್ ಎಲ್ರಿಗೂ ಸೊ ಇದೇನಂತಂದ್ ಹೇಳಿದ್ರ ನಿಮ್ಗ ಫಿಗರ್ ಸೀರೀಸ್ ಮೇಲೆ ಇದ್ರ ಮೇಲೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ ಯಾಕಂತಂದ್ ಹೇಳಿದ್ರ ಬಾಳ ಈಸಿ ಟಾಪಿಕ್ ಇದ ಒಂದ್ ಸರಿ ನಿಮ್ಗೆ ಒಂದ್ ಸರಿ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳು ಅರ್ಥ ಆಗಿಬಿಡ್ತಾವ ಇದ್ರಲ್ಲಿ ಸೊ ಎಲ್ರಿಗೂ ಕ್ಲಿಯರ್ ಅಲ್ಲ ಈ ಟಾಪಿಕ್ ಸೇಮ್ ಅದೇ ತರ ಇನ್ನೊಂದ್ 2-3 ಟಾಪಿಕ್ ಇದಾವ ಅದನ್ನು ಕೂಡ ನಾನು ಮುಗಿಸ್ತೀನಿ ಇದು ನೆಕ್ಸ್ಟ್ ಒಂದೈತೆ ಟ್ರೈ ಮಾಡ್ಬಿಡ್ರಪ್ಪ ಇದೊಂದು ನಾನು ಇದ ಲಾಸ್ಟ್ ಅನ್ಕೊಂಡಿದ್ದೆ ಇನ್ನೊಂದ್ ಐತ್ ನೋಡಿ ಲಾಸ್ಟ್ ಯಾವ್ದು ಬರ್ದೈತಿ ಆಪ್ಷನ್ ಬಿ ಅದಂಗೇನ್ರು ಎಲ್ರು ಅಷ್ಟ್ ಈಸಿಯಾಗಿ ಕಂಡಿಡ್ಯಾತಿರಿ ಸರ್ ಇದ್ ನೋಡ್ರಿ ಇದು ಹಿಂಗ್ ಕಂಪ್ಲೀಟ್ ಆಗ್ಬೇಕ್ರಿ ಅಂದ್ರೆ ಈ ತರ ಹಿಂಗ್ ಕಂಪ್ಲೀಟ್ ಆಗೋದು ಬಂತ್ರಿ ಹಿಂಗ್ ಕಂಪ್ಲೀಟ್ ಆಗ್ಬೇಕ್ರಿ ಈ ಕಡೆನ ಬರ್ಬೇಕ್ರಿ ಅಂದ್ರೆ ಆಪ್ಷನ್ ಎ ಬರಂಗಿಲ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿ ಹಿಂಗ್ ಎರೋ ಮಾರ್ಕ್ ಬಂದವ್ರಿ ಎಲ್ಲಾ ಕಡೆ ಏನಂತಂದ್ರೆ ಹೊರಗಡೆ ಸೈಡ್ ರೀ ಇದು ಒಂದ್ ಕಡೆ ಮಾತ್ರ ಎರೋ ಮಾರ್ಕ್ ಐತ್ರಿ ಇದು ಬರಂಗಿಲ್ರಿ ಅಂದ್ರೆ ಈಗ ಹೊರಗಡೆ ಸೈಡ್ ಏನಂತಂದ್ ಹೇಳಿದ್ರೆ ಈ ತರ ಹಿಂಗ್ ಎರೋ ಮಾರ್ಕ್ ಬರ್ಬೇಕ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ ಇಲ್ಲಿ ಈ ತರ ಹಿಂಗ್ ಬರ್ಬೇಕ್ರಿ ಇವೆರಡು ಅಂದ್ರ ಒಂದ್ ಕಡೆ ಹಿಂಗ್ ಬರ್ಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕಡೆ ಹಿಂಗ್ ಬರ್ಬೇಕು ಅಂದ್ರ ಆ ತರ ಆಪ್ಷನ್ ಎಲ್ಲಿ ಐತಪ್ಪ ಅಂತಂದ್ರೆ ಆಪ್ಷನ್ ಬಿ ಐತೆ ಕ್ಲಿಯರ್ ಅನ್ರಪ್ಪ ಎಲ್ರಿಗೂ ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಿಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ ತುಂಬಾ ಇಂಪಾರ್ಟೆಂಟ್ ಫಿಗರ್ ಸೀರೀಸ್ ಮೇಲೆ 2 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ನಾನು ಇವಾಗ ಇಂಗ್ಲಿಷ್ ಗ್ರಾಮರ್ ನ ಇನ್ನೊಂದು 10 ಡೇಸ್ ವರೆಗೂ ನಾನು SSC MTS ದವ್ರಿಗೆ ಮಾಡಾಕತ್ತೀನಿ ಆ ವಿಡಿಯೋಸ್ ಗಳು ಬಾಳ್ ಅಂದ್ರೆ ಬಾಳ್ ಡೀಟೇಲ್ ಆಗಿ ನಾನು ಹಾಕ್ತಿದ್ದೀನಿ ಸೊ ನೀವು ಇವಾಗ SSC GD ಯಾರಾದ್ರೂ ಇಂಗ್ಲಿಷ್ ಗ್ರಾಮರ್ ಓದಾರಿದ್ರಿ ಅಂತಂದ್ ಹೇಳಿದ್ರೆ ಬಾಳ್ ಯೂಸ್ ಆಗತ್ತ ನೋಡ್ಕೊಳ್ರಿ ಅದಾದ ನಂತರ ಜನವರಿ ಎಂಡ್ ಏನಂತಂದ್ ಹೇಳಿದ್ರೆ ನಾನು ನಿಮ್ಗೆ SSC GD ಇಂಗ್ಲಿಷ್ ಹಾಕ್ತೀನಿ ಅದಾದ ನಂತರ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಏನಂದ್ರೆ ಹಿಂದಿ ಗ್ರಾಮರ್ ಹಾಕ್ತೀನಿ ಸ್ಯಾಟರ್ಡೆ ಸಂಡೇ ಏನಂತಂದ್ ಹೇಳಿದ್ರೆ ಹಿಂದಿ ಗ್ರಾಮರ್ ಹಾಕ್ತೀನಿ ಕ್ಲಿಯರ್ ಎನಿ ಕ್ವಶನ್ಸ್